My dear friends, it's a joy to see you today. ನನ್ನ ಪ್ರಿಯ ಸ್ನೇಹಿತರೆ, ನಿಮ್ಮನ್ನು ನೋಡುವುದು ಸಂತೋಷಕರವಾಗಿದೆ. We are here to listen to what promise God Himself is here to tell us. ಯಾವ ವಾಗ್ದಾನ ಕರ್ತನು ಸ್ವತಃ ಕೊಡಲಿದ್ದಾನೆ ಎಂದು ಕೇಳುವುದಕ್ಕಾಗಿ ನಾವಿಲ್ಲಿದ್ದೇವೆ. And receive it inside of us and be blessed by that word. ನಮ್ಮ ಒಳಗಡೆ ಅದನ್ನು ಹೊಂದಿಕೊಂಡು ಆ ವಾಕ್ಯದಿಂದ ಆಶೀರ್ವಾದ ಹೊಂದಿಕೊಳ್ಳುವುದಕ್ಕಾಗಿ. He talks to us through Isaiah 62:12. ಯೆಶಾಯ 62:12 ಪ್ರಕಾರವಾಗಿ ಆತನು ಮಾತನಾಡುತ್ತಾನೆ. You will be called sought after, the city no longer deserted. ನಿನಗೆ ಹುಡುಕಿದ ಹಾಗೂ ಕೈ ಬಿಡದ ಪಟ್ಟಣ ಎಂಬ ಹೆಸರು ಬರುವುದು ಎಂದು ಹೇಳಲ್ಪಟ್ಟಿದೆ. This is a great grace God gives, my friends. ಇದು ದೇವರು ಕೊಡುವಂತ ದೊಡ್ಡ ಕೃಪೆಯಾಗಿದೆ. A city no longer deserted. ಕೈ ಬಿಡದ ಪಟ್ಟಣ ಎಂದು. You might have felt deserted by God Himself all this time. ಈ ಎಲ್ಲ ಸಮಯದಲ್ಲಿ ಕರ್ತನು ತಾನೇ ನಿಮ್ಮನ್ನು ಬಿಟ್ಟಿದ್ದಾನೆ ಎಂದು ಅಂದುಕೊಳ್ಳುತ್ತಿರಬಹುದು. Oh, where is His presence? ಎಲ್ಲಿ ಆತನ ಪ್ರಸನ್ನತೆ? I feel empty. ನಾನು ಖಾಲಿಯಾಗಿದ್ದೇನೆ. Where is God's blessing in my life? ನನ್ನ ಜೀವಿತದಲ್ಲಿ ದೇವರ ಆಶೀರ್ವಾದ ಎಲ್ಲಿ? Has He left me? ಸಂತೋಷ ನನ್ನನ್ನು ಬಿಟ್ಟು ಹೋಗಿದೆ. He shows us how it feels to not have God in our lives. ನಮ್ಮ ಜೀವಿತದಲ್ಲಿ ದೇವರು ಇಲ್ಲದೆ ಇರುವಾಗ ಹೇಗೆ ಅನಿಸುತ್ತದೆ ಎಂದು ತೋರಿಸುತ್ತಾನೆ. When He takes His hand away from us, we feel so alone and empty. ಆತನು ತನ್ನ ಹಸ್ತ ನಮ್ಮ ಮೇಲಿಂದ ತೆಗೆದಾಗ ನಾವು ಬಹಳ ಖಾಲಿಯಾಗಿ ಒಬ್ಬಂಟಿಗರಾಗಿ ಕಾಣುತ್ತೇವೆ. We feel all our weaknesses. ನಮ್ಮ ಎಲ್ಲ ಬಲಹೀನತೆಗಳನ್ನು ನಾವು ಕಾಣುತ್ತೇವೆ. Without God's strength. ದೇವರ ಬಲವಿಲ್ಲದೆ. He shows us what it is to miss Him. ದೇವರು ಇಲ್ಲದೆ ಏನಾಗುತ್ತದೆ ಎಂಬುದನ್ನು ತೋರಿಸುತ್ತಾನೆ. Even in this world, when our husband or our wife travel just for a few days and come back, oh, the joy that fills our heart to see them again. ಈ ಲೋಕದಲ್ಲಿ ಪತಿ ಅಥವಾ ಪತ್ನಿ ಪ್ರಯಾಣ ಮಾಡಿ ಕೆಲವು ದಿನಗಳ ನಂತರ ಬರುವಾಗ ಅವರನ್ನು ತಿರುಗಿ ನೋಡುವಾಗ ಬಹಳ ಆನಂದವನ್ನು ಪಡುತ್ತೇವೆ. When our father gets transferred for a long time, we miss him so much. ನಮ್ಮ ತಂದೆ ಬಹಳ ದೀರ್ಘಕಾಲ ವರ್ಗಾವಣೆಯಾದಾಗ ಅವರನ್ನು ಕಳೆದುಕೊಳ್ಳುತ್ತೇವೆ. Only then we realize how valuable it is to have them in our life. ನಮ್ಮ ಜೀವಿತದಲ್ಲಿ ಅವರು ಇರುವುದು ಎಷ್ಟು ಅಮೂಲ್ಯವಾಗಿದ್ದೇವೆ ಎಂದು ಆ ಸಮಯದಲ್ಲಿ ಅರಿತುಕೊಳ್ಳುತ್ತೇವೆ. Yes, we also realize how valuable God is. ನಾವು ದೇವರು ಎಷ್ಟು ಅಮೂಲ್ಯನಾಗಿದ್ದಾನೆ ಎಂದು ಅರಿತುಕೊಳ್ಳುತ್ತೇವೆ. When He comes back to us, ಆತನು ನಮ್ಮ ಬಳಿಗೆ ಬರುವಾಗ His joy, His peace is unmatchable. ಆತನ ಆನಂದ, ಆತನ ಸಮಾಧಾನ ಸರಿ ಸಾಟಿ ಇಲ್ಲದು. Without it, my friends, we feel so incomplete. ಆತನಿಲ್ಲದೆ ನನ್ನ ಸ್ನೇಹಿತರೆ ನಾವು ಬಹಳ ಅಪೂರ್ಣರಾಗುತ್ತೇವೆ. God says you will no longer be deserted. ಕರ್ತನು ಹೇಳುತ್ತಾನೆ, ನೀವು ಕೈ ಬಿಡಲ್ಪಡುವುದಿಲ್ಲ. He'll come back to us. ಆತನು ನಮ್ಮ ಬಳಿಗೆ ಬರುತ್ತಾನೆ. He says you will be called sought after. ನಿನಗೆ ಹುಡುಕಿದ ಎಂಬ ಬಿರುದು ಬರುವುದು ಎಂದು ಹೇಳುತ್ತಾನೆ. Without God's favor, nobody will feel like nobody is respecting you, nobody is valuing you. ದೇವರ ದಯವಿಲ್ಲದೆ ಯಾರು ನನಗೆ ಗೌರವ ಕೊಡುತ್ತಿಲ್ಲ ಅಥವಾ ಮಹತ್ವ ಕೊಡುತ್ತಿಲ್ಲ ಎಂದುಕೊಳ್ಳುತ್ತೀರಿ. Nobody is loving you. ಯಾರು ನಿನಗೆ ಪ್ರೀತಿಸುತ್ತಿಲ್ಲ. It is because God's favor was upon us, people came after us. ಸೊ ದೇವರ ದಯೆ ನಮ್ಮ ಮೇಲೆ ಇರುವುದರಿಂದ ಜನರು ನಮ್ಮ ಹಿಂದೆ ಬರುತ್ತಿರುತ್ತಾರೆ. Let us always honor that, my friends. ಅದನ್ನು ಯಾವಾಗಲೂ ಸ್ನೇಹಿತರೆ ಸನ್ಮಾನಿಸೋಣ. Thank God He says once again you will be called sought after. ಮತ್ತೊಂದು ಸಾರಿ ಹುಡುಕಿದ ಜನರು ಎಂದು ಆಗುತ್ತದೆ. ಅದಕ್ಕಾಗಿ ಆತನಿಗೆ ವಂದನೆ. People will seek after you. ನಿಮಗೆ ಹುಡುಕಿಕೊಂಡು ಜನರು for your ಬರ್ತಾರೆ. prayers. ನಿಮ್ಮ ಪ್ರಾರ್ಥನೆಗಾಗಿ. Seek after you for your help. ನಿಮ್ಮ ಸಹಾಯಕ್ಕಾಗಿ ಹುಡುಕಿ ಬರ್ತಾರೆ. Seek after you for your wisdom. ನಿಮ್ಮ ಜ್ಞಾನಕ್ಕಾಗಿ ಹುಡುಕಿ ಬರ್ತಾರೆ. Because God is with you. ಯಾಕೆಂದ್ರೆ ದೇವರು ನಿಮ್ಮೊಂದಿಗಿದ್ದಾರೆ. Yes, He says you will be called sought after. ನೀವು ಹುಡುಕಿದ ಜನರು ಎಂದು ಕರೆಯಲ್ಪಡುವಿರಿ. And all the things God has given in you will be poured upon them. ನಿಮ್ಮ ಒಳಗಡೆ ದೇವರು ಕೊಟ್ಟಂತ ಎಲ್ಲಾ ವಿಷಯಗಳು ಅವರ ಮೇಲೆ ಸುರಿಯಲ್ಪಡುವವು. They will enjoy God through you. ನಿಮ್ಮ ಮೂಲಕ ಅವರು ದೇವರನ್ನು ಆನಂದಿಸುವರು. You will be called sought after and no longer deserted. ನೀವು ಹುಡುಕಿದ ಹಾಗೂ ಕೈ ಬಿಡದ ಪಟ್ಟಣ ಎಂಬುದಾಗಿ ಕರೆಯಲ್ಪಡುವಿರಿ. Shall we receive this grace and thank God for this? ನಾವು ಈ ಕೃಪೆಯನ್ನು ಹೊಂದಿಕೊಂಡು ಅದಕ್ಕಾಗಿ ವಂದಿಸೋಣವೇ. Lord, ಕರ್ತನೇ, forgive us if we have taken you for granted, Lord. ಕರ್ತನೇ, ನಿನಗೆ ಹಗುರವಾಗಿ ತೆಗೆದುಕೊಂಡರೆ ನಮ್ಮನ್ನು ಕ್ಷಮಿಸು. Without you, Lord, nobody will want us. ಕರ್ತನೇ, ನೀನಿಲ್ಲದೆ ನಮ್ಮ ಬಳಿಗೆ ಯಾರು ಬರುವುದಿಲ್ಲ. Without you, we feel weak. ನೀನಿಲ್ಲದೆ ನಾವು ಬಲಹೀನರು. We feel sad and empty, Lord. ನಾವು ಬಹಳ ದುಃಖ ಖಾಲಿಯನ್ನು ಕಾಣುತ್ತೇವೆ We ಕರ್ತನೇ. don't want that feeling, Master. ಆ ಭಾವನೆಗಳು ನಮಗೆ ಬೇಡ ಕರ್ತನೇ. Please forgive us and take us back. ಕರ್ತನೇ, ನಮ್ಮನ್ನು ಕ್ಷಮಿಸಿ ಹಿಂತಿರುಗಿ ತೆಗೆದುಕೋ. Do not lift your hands from us, Lord. ನಮ್ಮಿಂದ ನಿಮ್ಮ ಹಸ್ತವನ್ನು ತೆಗೆದುಕೊಳ್ಳಬೇಡ. Where will we go for refuge? ಆಶ್ರಯಕ್ಕಾಗಿ ನಾವು ಎಲ್ಲಿಗೆ ಹೋಗಬೇಕು? Where will we go for help, Lord?
ಸಹಾಯಕ್ಕಾಗಿ ಎಲ್ಲಿಗೆ ಹೋಗಬೇಕು ಕರ್ತನೆ? Today fulfill the promise of your children as they submit their heart. ನಿನ್ನ ಮಕ್ಕಳು ಅವರ ಹೃದಯ ನಿನಗೆ ಒಪ್ಪಿಸಿಕೊಡುವಾಗ ಇಂದೇ ವಾಗ್ದಾನ ನೆರವೇರಿಸು. Make them sought after. ಅವರು ಹುಡುಕಿದ ಜನವಾಗಿ ಮಾಡು. Make them not deserted anymore. ಇನ್ನು ಮುಂದೆ ಅವರು ತ್ಯಜಿಸಲ್ಪಡದಂತೆ ಮಾಡು. Fill them with yourself, Lord. ನಿನ್ನಿಂದಲೇ ಅವರನ್ನು ತುಂಬು. Let your strength take over. ನಿನ್ನ ಬಲ ಅವರ ಮೇಲೆ ಬರಲಿ. Let your joy fill their hearts. ಅವರ ಹೃದಯದಲ್ಲಿನ ಆನಂದ ತುಂಬಲಿ. Love them. ಅವರನ್ನು ಪ್ರೀತಿಸು. And make them favored among all men. ಎಲ್ಲ ಮನುಷ್ಯರಲ್ಲಿ ಅವರಿಗೆ ದಯವನ್ನು ಅನುಗ್ರಹ ಮಾಡು. Let your wisdom shine through them. ಅವರ ಮೂಲಕ ನಿನ್ನ ಜ್ಞಾನ ಪ್ರಕಾಶಿಸಲಿ. Let your light shine through them. ನಿನ್ನ ಬೆಳಕು ಅವರ ಮೂಲಕ ಪ್ರಕಾಶಿಸಲಿ. Let all people see it, Lord. ಎಲ್ಲ ಜನರು ಅದನ್ನು ನೋಡಲಿ ಕರ್ತನೆ. Bless them in Jesus' name. ಯೇಸುವಿನ ನಾಮದಲ್ಲಿ ಆಶೀರ್ವದಿಸು. Amen. ಆಮೆನ್. Thank God for this grace, my friends. ನನ್ನ ಸ್ನೇಹಿತರೆ, ಈ ಕೃಪೆಗಾಗಿ ವಂದಿಸಿರಿ. You will be sought after and no longer deserted. ನೀವು ಹುಡುಕಿದ ಹಾಗೂ ಕೈಬಿಡದ ಜನರಾಗುವಿರಿ.